ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಹಿಂದಿನ ಸರಣಿಗಳಲ್ಲಿ ಆ ಓಂಕಾರದಿಂದ ಪಡೆದಂಥ 16 ಸ್ವರಗಳು, ಇದರಲ್ಲಿ ಒಂದೊಂದನ್ನೇ ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ. ಹಾಗೆಯೇ ಹಿಂದಿನ ಸಂಚಿಕೆಯಲ್ಲಿ ಎ ಅಂತ ಹೇಳುವಾಗ ಅಲ್ಲಿ ಕೊನೆಗೆ ಏತ ಅಂತ ಹೇಳಿದರೆ ಒಳಗಿರುವಂಥದ್ದು ಹಾಗೆ ಹೊರಗಿರುವಂಥದ್ದು, ಈ ಎರಡರ ಬಗ್ಗೆ ತಿಳಿದಿದ್ದೇವೆ. ಹೀಗೆ ಒಂದು ಶರೀರದ ಸುತ್ತ ಲಿಂಗ ಶರೀರ, ಈ ಲಿಂಗ ಶರೀರದ ಚಲನೆಯಿಂದ ಶರೀರದಲ್ಲಿ ಆಗುವಂಥ ಕ್ರಿಯೆಗಳು, ಈ ಕ್ರಿಯೆಗಳ ವಿವರಣೆ, ಇದನ್ನೆಲ್ಲವನ್ನು ನಾವು ತಿಳಿತಾ ಬಂದಿದ್ದೇವೆ. ಹಾಗೆಯೇ ಈ ಶರೀರಕ್ಕೆ ರೋಗಗಳು ಬರದ ಹಾಗೆ, ಸಮಸ್ಯೆಗಳು ಬರದ ಹಾಗೆ, ಕಷ್ಟಗಳು ಬರದ ಹಾಗೆ, ನೋವು ಬರದ ಹಾಗೆ ಇದನ್ನು ರಕ್ಷಿಸಬೇಕು ನಾವು. ಇಂಥ ರಕ್ಷಣೆಯ ಕ್ರಿಯೆಯಲ್ಲಿ ಇವತ್ತು ವೈದ್ಯಕೀಯ ವಿಜ್ಞಾನ ಎಲ್ಲ ಬೆಳೆದು ನಿಂತಿದೆ. ಹಾಗಾದರೆ ಈ ಶರೀರವನ್ನು ರಕ್ಷಿಸುವಂಥ ವ್ಯವಸ್ಥೆ ಇದರೊಳಗೆ ಇದ್ದರೆ, ಆ ವ್ಯವಸ್ಥೆಯನ್ನೇ ಹಿಂದಿನವರು ದೈವ, ದೇವರು, ಭೂತ, ನಾಗ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಗುರುತಿಸಿ ಅದರ ಬೇರೆ ಬೇರೆ ಕ್ರಿಯೆಗಳಿಗೆ ಬೇರೆ ಬೇರೆ ಹೆಸರುಗಳನ್ನೆಲ್ಲ ಕೊಟ್ಟು ಒಂದೇ ವಸ್ತು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳುವ ಹಾಗೆ ಆ ಒಂದೇ ವಸ್ತುವನ್ನು ತಿಳಿದವ ಜ್ಞಾನಿ ಬೇರೆ ಬೇರೆ ರೀತಿಯಿಂದ ಅದರ ಕ್ರಿಯೆಗಳಿಗೆ ಅನುಗುಣವಾಗಿ ಹೇಗೆ ವಿವರಿಸಿದ ಅಂಥ ವಸ್ತು ನಾವು ಯಾವ ಸ್ಥಿತಿಯಲ್ಲಿ ನಿಂತರೆ ನಮಗಿರುವಂಥ ಕಷ್ಟ, ನೋವು, ಈ ಶರೀರಕ್ಕಾದಂಥ ಘಾಸಿ, ದುಃಖ, ನೋವು, ಬೇಸರ, ಭಯ, ಕೋಪ, ದ್ವೇಷ, ಇಂಥ ರಾಕ್ಷಸಿ ಪ್ರವೃತ್ತಿಯ ಗುಣಗಳು, ಅದರಿಂದ ಉತ್ಪತ್ತಿಯಾಗುವಂಥ ಹಾರ್ಮೋನ್ಗಳು, ಆ ಹಾರ್ಮೋನ್ಗಳಿಂದಾಗಿ ಒಳಗೆ ಆಗುವಂಥ ಆಘಾತಗಳು, ತುಂಬ ದುಃಖ, ನೋವು, ಬೇಸರ, ಭಯ, ಈ ಕೋಪ, ಕ್ರೋಧ ಇದನ್ನು ಅನುಭವಿಸಿದರೆ ಶರೀರ ಕ್ಷಣ ಮಾತ್ರದಲ್ಲಿ ಕ್ಷಾರೀಯ ಗುಣದಿಂದ ಅದು ಆಮ್ಲೀಯ ಗುಣವನ್ನು ಪಡೆದುಕೊಳ್ತದೆ. ಹೀಗೆ ಆಮ್ಲೀಯ ಗುಣವನ್ನು ಅದು ಪಡೆದುಕೊಂಡ್ರೆ ಆಗ ಇನ್ಸುಲಿನ್ ಯಾವ ಕೆಲಸವನ್ನು ಮಾಡುವುದಿಲ್ಲ. ಹಾಗೆಯೇ ಬೇರೆ ಶರೀರವನ್ನು ರಕ್ಷಿಸುವಂಥ ಯಾವ್ಯಾವ ಹಾರ್ಮೋನ್ಗಳಲ್ಲಿದೆ ಅದೆಲ್ಲವೂ ಕೆಲಸವನ್ನು ಸ್ಥಗಿತಗೊಳಿಸುವ ಹಾಗೆ ಮಾಡ್ತದೆ. ಯಾಕಂತ ಹೇಳಿದರೆ ಶರೀರ ಈಗ ಅಸಿಟಿಕ್ ಆಗಿದೆ, ಅದು ಆಲ್ಕಲೈನ್ ಆಗಬೇಕು. ಹೀಗೆ ಆ ನಾರಾಯಣ ತತ್ವವನ್ನು ಹಿಡಿದುಕೊಂಡು ಈ ಶರೀರದಲ್ಲಿ ಆರೋಗ್ಯವನ್ನು ನಾವು ಹೇಗೆ ವೃದ್ಧಿಸಬಹುದು, ಆರೋಗ್ಯ ನಮ್ಮ ಕೈಯಲ್ಲಿ ಹೇಗೆ ಇದೆ, ಅದನ್ನು ತುಂಬ ಸುಲಭದ ರೀತಿಯಲ್ಲಿ ಎಚ್ಚರದ ಸ್ಥಿತಿಯಿಂದ ಒಳಗಿನ ಸ್ಥಿತಿಗೆ ಅಂತೇಳಿದರೆ ಅಸುರತ್ವದಿಂದ ಸುರತ್ವದೆಡೆಗೆ ಪ್ರಯಾಣಿಸಿ ಒಳಗಿನ ಸ್ಥಿತಿಯಲ್ಲಿ ನಿಂತು ಅದನ್ನು ಹೇಗೆ ನಾವು ಕಾರ್ಯಗತಗೊಳಿಸಬಹುದು, ನಮಗಿರುವಂಥ ಕಷ್ಟ, ನೋವು, ತೊಂದರೆಗಳಿಂದ ಹೇಗೆ ನಾವು ಬಿಡುಗಡೆ ಹೊಂದಬಹುದು, ಇದನ್ನೆಲ್ಲವನ್ನು ಹಿಂದೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಸ್ವಯಂಚಾಲಿತವಾಗಿ ತನ್ನಷ್ಟಕ್ಕೆ ತನ್ನ ಕಾರ್ಯವನ್ನೆಲ್ಲವನ್ನು ಮಾಡ್ತಾ ಇರುವಂಥ ಈ ನಮ್ಮ ಶರೀರದ ಹೊರಗೆ ನಿಂತಂಥ ಮಾಯೆಯ ಸ್ವರೂಪದ ನಾನು, ಇಲ್ಲದೆ ಇರುವ ನಾನು, ಬರೀ ಎಚ್ಚರದ ಸ್ಥಿತಿಯಲ್ಲಿ ಮಾತ್ರ ವ್ಯಕ್ತಗೊಳ್ಳುವಂಥ ನಾನು, ಈ ನಮ್ಮ ಶರೀರದ ನಾಶಕ್ಕೆ ಕಾರಣವೂ ಹೌದು. ಹಾಗೆ ಈ ಶರೀರದ ಬಗ್ಗೆ ನಮಗೆ ತಿಳಿದೇ ಇಲ್ಲ, ಆದ್ದರಿಂದ ನಾವು ಅದನ್ನು ಘಾಸಿಗೊಳಿಸ್ತಾ ಇರುವುದು ಹೌದು. ಇವತ್ತು ಸಾಮಾಜಿಕ ವ್ಯವಸ್ಥೆಗಳೆಲ್ಲವೂ ಹದಗೆಟ್ಟಂತ ಕಾಲದಲ್ಲಿ ಇದಕ್ಕೆ ಕಾರಣವನ್ನು ಹುಡುಕಿದ್ರೆ ಬರೇ ಇಷ್ಟೇ ಕಾರಣ ಇರುವುದು ಅಜ್ಞಾನ ಅಥವಾ ಮೂಢಮತಿ, ಮಂದಮತಿ, ಮೂರ್ಖ. ಇದೆಲ್ಲವೂ ಶಂಕರಾಚಾರ್ಯರು ಏನೂ ತಿಳಿಯದವನಿಗೆ ಕೊಟ್ಟಂತ ಹೆಸರು. ಇನ್ನು ಇದಕ್ಕಿಂತ ಬೇರೆ ಶಬ್ದದಲ್ಲಿ ಬಯಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಬಗ್ಗೆ ತಿಳಿದುಕೊಂಡಿಲ್ಲ. ನಮ್ಮ ಬಗ್ಗೆ ನಾವು ತಿಳಿದುಕೊಂಡ್ರೆ ನಾವು ಇವತ್ತು ಸತ್ಯಯುಗದಲ್ಲೇ ಇರ್ತಿದ್ದೆವು. ಆ ಸತ್ಯಯುಗವನ್ನು ಇಲ್ಲದ ಹಾಗೆ ಮಾಡಿದ ಯಾವುದು ಕೇಳಿದ್ರೆ ಅಜ್ಞಾನ. ಹೀಗೆ ಈ ಅಜ್ಞಾನವನ್ನು ಬಿಟ್ಟು ವಿಜ್ಞಾನವನ್ನು ಹಿಡಿದು ಅಂತ ವಿಶೇಷ ಜ್ಞಾನವನ್ನು ನಮಗೆ ಋಷಿ ಮುನಿಗಳು, ಯೋಗಿಗಳು, ಬೇರೆ ಬೇರೆ ಪಂಥದ ಯತಿಗಳು
ಇದನ್ನು ತಿಳಿಸಿಕೊಟ್ಟಿದ್ದಾರೆ, ಕಲಿಸಿದ್ದಾರೆ. ಶಂಕರಾಚಾರ್ಯರಂತೂ ಪೂರ್ತಿ ಇದರ ಕಥೆಯನ್ನೇ ಹೇಳಿದ್ದು. ಆ ಲಿಂಗ ಶರೀರ ಮತ್ತೆ ಭೌತ ಶರೀರ, ಇದರೊಳಗೆ ಏನೇನಾಗ್ತಾ ಇದೆ. ಮಹಿಷಮರ್ದಿನಿ ಸ್ತೋತ್ರ ಇರ್ಬೋದು, ಶಿವತಾಂಡವ ಸ್ತೋತ್ರ ಇರ್ಬೋದು, ತ್ರಿಪುರ ಸುಂದರಿ ಅಷ್ಟಕ, ಖಡ್ಗಮಾಲಾ ಸ್ತೋತ್ರ, ಲಲಿತ ಸಹಸ್ರನಾಮ, ಇದೆಲ್ಲವೂ ನಮ್ಮ ಒಳಗಿರುವಂಥ ವ್ಯವಸ್ಥೆಯ ಬಗ್ಗೆ ನಮಗೆ ತಿಳಿಸಿಕೊಟ್ಟದ್ದು, ಕಲಿಸಿಕೊಟ್ಟದ್ದು. ಭಾವದ ಮುಖಾಂತರ ಅದನ್ನು ಹೇಗೆ ಜಾಗೃತಗೊಳಿಸಬೇಕು, ಹಾಗೆ ಜಾಗೃತಗೊಂಡಂಥ ಶಕ್ತಿಯನ್ನು ನಾವು ಉಪಾಸನೆ ಮಾಡುವಾಗ ನನ್ನನ್ನು ನಾನು ಹೇಗೆ ಅದಕ್ಕೆ ಸಮರ್ಪಿಸಿಕೊಳ್ಳಬೇಕು, ಏನು ಬಲಿ, ಸಮಯಾಚಾರ, ಮಧ್ಯಾಚಾರ, ಕೌಲಾಚಾರ ಪದ್ಧತಿಗಳು, ಹೀಗೆ ನಾನೇ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ನಿರ್ಮಿಸುವುದು ಹೇಗೆ, ಆ ಸ್ಥಿತಿಯಲ್ಲಿ ನಿಲ್ಲುವುದು ಹೇಗೆ, ಇದನ್ನೆಲ್ಲವನ್ನು ಕಲಿಸಿ ಆಗಿದೆ, ತಿಳಿಸಿ ಆಗಿದೆ. ಆದರೆ ನಾವು ಇನ್ನೂ ಕಲೀಲೇ ಇಲ್ಲ. ಅಂತ ಔಷಧಿಯನ್ನು ಕೊಡುವಂಥ ಆ ವ್ಯವಸ್ಥೆ ಯಾವುದು? ನಮ್ಮ ಈ ಇಡೀ ಶರೀರದಲ್ಲಿರುವಂಥ ಸಮಸ್ಯೆಗಳಿಂದ ಹೊರಗೆ ನಮ್ಮನ್ನು ತರುವಂಥ ವ್ಯವಸ್ಥೆ ಯಾವುದು ಕೇಳಿದ್ರೆ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಿ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ. ಲಿಂಗ ಶರೀರದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಗಂಗಾ ತರಂಗ ಹರಿಯುತ್ತದೆ. ಅದು ಪಾದದಿಂದ 10-15 ಮೀಟರ್ ಕೆಳಗಿರುವಂಥ ಅದರ ದಕ್ಷಿಣದ ಧ್ರುವವನ್ನು ಮುಟ್ಟುವಾಗ ಅದಕ್ಕೆ ಯಮುನಾ ಅಂತ ಹೆಸರು, ಅಂದ್ರೆ ಎರಡನೇದ್ದು. ಅದು ಅಲ್ಲಿ ಒಳಮುಖವಾಗಿ ತಿರುಗಿ ವಿದ್ಯುತ್ ಕಾಂತೀಯ ತರಂಗವಾಗಿ ಮತ್ತೆ ಮೇಲಕ್ಕೆ ಬರ್ತದೆ. ಹಾಗೆ ತಲೆಯ ನೆತ್ತಿಯಿಂದ ಮತ್ತೆ 10-15 ಮೀಟರ್ ಎತ್ತರಕ್ಕೆ ಹೋಗಿ ಅಲ್ಲಿಂದ ಕಾರಂಜಿ ಆಗಿ ಅದು ಹೊರಗೆ ಚಿಮ್ಮಿ ಮತ್ತೆ ಅದು ಕಾಂತೀಯ ಬೆಳಕಾಗಿ ಕೆಳಗೆ ಬರ್ತದೆ. ಹೀಗೆ ನಿರಂತರವಾಗಿ ಚಲಿಸ್ತಾ ಇರುವಂತ ಈ ಲಿಂಗ ಶರೀರದ ಕಥೆ ಇದು. ಹಾಗೆ ಭಗೀರಥ ಅನ್ನುವ ತನ್ನ 60,000 ಪಿತೃಗಳ ಮೋಕ್ಷಕ್ಕೋಸ್ಕರ ತಪಸ್ಸನ್ನು ಆಚರಿಸಿ ಗಂಗೆಯನ್ನು ಸ್ವರ್ಗದಿಂದ ಕೆಳಗಿಳಿಸ್ತಾನೆ. ಹೀಗೆ ಗಂಗೆ ಕೆಳಗೆ ಬರುವಾಗ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಇರುವುದು ಶಿವನಿಗೆ ಮಾತ್ರ. ಹಾಗೆ ಶಿವನಲ್ಲಿ ಪ್ರಾರ್ಥಿಸಿ ಗಂಗೆ ಶಿವನ ತಲೆಯ ಮೇಲೆ ಬಿದ್ದು ಅಲ್ಲಿಂದ ಅದು ಹಿಮಾಲಯದ ಮುಖಾಂತರ ಕೆಳಗೆ ಹರಿಯುವ ಹಾಗೆ ಮಾಡ್ತಾನೆ. ಹೀಗೆ ಮೊದಲ ಬಾರಿಗೆ ಆ ಗಂಗೆ ಶಿವನ ತಲೆಗೆ ಬಿದ್ದು ಅದಕ್ಕೆ ಗಂಗಾಧರ, ಗಂಗಾ ತರಂಗ ರಮಣೀಯ ಜಟಾವಿಲಾಸಂ. ಸೊ ಅಂತ ಗಂಗಾಧರ ಶಿವನ ತಲೆಯ ಮೇಲೆ ಬಿದ್ದಂತಹ ಗಂಗೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಲಿಂಗ ಶರೀರ ಇದೆ ಆ ಲಿಂಗ ಶರೀರದ ತುದಿಗೆ ಬಿದ್ದಂತ ಗಂಗೆ ಕೆಳಗೆ ಹರಿಯುತ್ತಾ ಈಗ ಎಚ್ಚರದಲ್ಲಿ ಇರುವಂತ ಈ ಶರೀರ ಯಾವುದುಂಟು, ಅರವಿಂದ ಅಲ್ಲ, ಅದು ಶರೀರ. ಈ ಶರೀರ ಇಲ್ಲಿ ಭಗೀರಥ. ಈ ಭಗೀರಥನ ಮಾರ್ಗದರ್ಶನದಲ್ಲಿ ಅದು ಕೆಳಗೆ ಹರಿಯುತ್ತಾ ಬರ್ತದೆ. ಹೀಗೆ ಹರಿಯುತ್ತಾ ಇರುವಂತ ಗಂಗೆ ಇಲ್ಲಿ 10-15 ಮೀಟರ್ ಕೆಳಗಿರುವಂತ ಈ ಭೌತ ಶರೀರದ ಒಳಗಿನಿಂದಲೂ ಹೊರಗಿನಿಂದಲೂ ರಭಸವಾಗಿ ಕೆಳಗೆ ಹರಿಯುವಾಗ ಅದರ ಹರಿವಿನ ಭಾವವನ್ನು ನಿಜವಾಗಿಯೂ ನಾವು ನಮ್ಮ ಒಳಗೆ ಅನುಭವಿಸಿದ್ರೆ ಅಥವಾ ನಿರಂತರ ಸಾಧನೆಯ ಮುಖಾಂತರ ಅನುಭವಿಸ್ತಾ ಹೋದ್ರೆ ಒಂದು ದಿನ ಬರೇ ಲಿಂಗದ ತರಂಗದ ಬೆಳಕು ಹರಿಯುವುದು ಮಾತ್ರ ಕಾಣ್ತಾ ಇರ್ತದೆ. ಇಲ್ಲಿ ದೇಹ ಇಲ್ಲದೆ ಇರುವಂತಹ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಆಗ ದೇಹವೇ ಇಲ್ಲದೆ ಇರುವಂತಹ ಸ್ಥಿತಿ, ದೇಹ ಭಾವವನ್ನು ಬಿಟ್ಟಂತಹ ಸ್ಥಿತಿಯಲ್ಲಿ ನಾನು ಯಾರು ಭಗೀರಥ ಅನ್ನೋ ಇರ್ತಾನಲ್ಲಿ, ಆಗ ಈ ಶರೀರ ಏನಿದೆ ಇದಕ್ಕೆ ಜಾನು ಅಂತ ಹೆಸರು. ಈ ಜಾನು ಅನ್ನುವಂತ ಈ ಶರೀರ, ಇದರ ಒಳಗೆ ಜಾನು ಮಹರ್ಷಿ ಇದ್ದಾನೆ. ಇದು ಅವನ ಆಶ್ರಮ. ಆ ಜಾನು ಮಹರ್ಷಿ ಇರುವಂತ ಆಶ್ರಮ ಈ ಶರೀರ. ಇಲ್ಲಿ ಜಾನು ಮಹರ್ಷಿ ಆಶ್ರಮವನ್ನು ಕೊಚ್ಚಿಕೊಂಡು ಹೋದ. ಯಾರು? ಗಂಗೆ ಕೊಚ್ಚಿಕೊಂಡು ಹೋದಳು. ಈಗ ಜಾನು ಏನು ಮಾಡ್ತಾನೆ, ಹಾಗೆ ಹೋದಂತ ಗಂಗೆ ದಕ್ಷಿಣದ ಧ್ರುವವನ್ನು ಮುಟ್ಟುವುದಕ್ಕಿಂತ ಮೊದಲೇ ಅದು ಒಳಮುಖವಾಗಿ ತಿರುಗ್ತದೆ. ಒಳಮುಖವಾಗಿ ತಿರುಗಿ ವಿದ್ಯುತ್ ಕಾಂತೀಯ ತರಂಗವಾಗಿ ಮತ್ತೆ ಮೇಲಕ್ಕೆ ಬರುವಾಗ ಈ ಜಾನು ಆ ಗಂಗೆಯನ್ನು ಕುಡಿದ, ಆಪೋಷಣಗೊಳಿಸಿದ, ಅಂದರೆ ತಾನು ಕುಡಿದ. ಹೀಗೆ ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತಾ ಮತ್ತೆ ಇಲ್ಲಿ 7 ಚಕ್ರಗಳನ್ನು ಜಾಗೃತಗೊಳಿಸಿ 7 ಚಕ್ರದ ತರಂಗದ ಬೆಳಕನ್ನೆಲ್ಲ ಸುತ್ತ ಹರಿಸುತ್ತಾ ಅದು ಮತ್ತೆ ಮೇಲಕ್ಕೆ ಹರಿಯುತ್ತದೆ. ಮೇಲಕ್ಕೆ ಹರಿಯುವಾಗ ಭಗೀರಥ ಈ ಜಾನು ಹತ್ರ ಪ್ರಾರ್ಥಿಸ್ತಾನೆ, ನನ್ನ ಪಿತೃಗಳಿಗೆ ಮೋಕ್ಷ ಆಗಬೇಕು, ಅದಕ್ಕೋಸ್ಕರ ಗಂಗೆಯನ್ನು ದಯವಿಟ್ಟು ಬಿಟ್ಟುಕೊಡು ಅಂತ. ಹಾಗೆ ಆ ಭಗೀರಥನ ಪರಿಸ್ಥಿತಿಯನ್ನು ಮನಗಂಡಂತ ಜಾನು ಗಂಗೆಯನ್ನು ಕರ್ಣದಿಂದ ಬಿಟ್ಟ. ಈ ಕರ್ಣ ಅನ್ನುವಂಥದ್ದು ಕಿವಿ. ಹಾಗೆ ಈ ಶರೀರಕ್ಕೆ ಯಾವುದು ಕಿವಿ ಕೇಳಿದ್ರೆ ಅದು ಲಿಂಗದ ಉತ್ತರ ಧ್ರುವ ಮತ್ತೆ ಲಿಂಗದ ದಕ್ಷಿಣ ಧ್ರುವ. ನಮಗೆ ಎಚ್ಚರದ ನಮಗೆ ಇದು ಕಿವಿ.
ಹಾಗೆ ಆ ಉತ್ತರದ ಕರ್ಣದಿಂದ ಅವ ಹೊರಗೆ ಬಿಟ್ಟ. ಹಾಗೆ ಬಿಟ್ಟಾಗ ಅದು ವಿದ್ಯುತ್ ಕಾಂತೀಯ ತರಂಗ ಈಗ ಕಾಂತೀಯ ಬೆಳಕಾಗಿ ಮತ್ತೆ ಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಕಾರಂಜಿಯಾಗಿ ಹೊರಗೆ ಹಾರಿ ಮತ್ತೆ ಕೆಳಗೆ ಬರ್ತದೆ. ಹೀಗೆ ಕೆಳಗೆ ಬರುವುದನ್ನು ಅಂದ್ರೆ ಮೇಲಿನಿಂದ ಕೆಳಗೆ ಇಳಿಯುವುದು, ಹಾಗೆ ಕೆಳಗಿನಿಂದ ಮೇಲೆ ಹೋಗಿ ಮತ್ತೆ ಅದು ಕಾರಂಜಿಯಾಗಿ ಹೊರಗೆ ಆಗಿ ಕೆಳಗೆ ಬರುವಂತ ಆ ಸ್ಥಿತಿಯಲ್ಲಿ ಅದಕ್ಕೆ ಜಾಹ್ನವಿ ಅಂತ, ಅಂದ್ರೆ ಜಾನುವಿನ ಕಿವಿಯಿಂದ ಹೊರಗೆ ಬಂದದಕ್ಕೆ ಅವಳು ಜಾಹ್ನವಿ. ಹಾಗೆ ಇದು ಜಾಹ್ನವಿ ತೋಯಂ. ಈ ಶರೀರ ಜರ್ಜರೀಭೂತವಾದಾಗ, ಈ ಜರ್ಜರೀಭೂತ ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ನಾವು ಅನುಭವಿಸಿದಂತ ದುಃಖ, ನೋವು, ಬೇಸರ, ಭಯ, ಕಷ್ಟ, ಸಮಸ್ಯೆಗಳು ಅದಲ್ಲದೆ ಈ ವಂಶವಾಹಿನಿಯ ಮಾಹಿತಿಯ ಮುಖಾಂತರ ನಮ್ಮ ಎಲ್ಲ ಪಿತೃಗಳು, ಹಾಗೆ ಹಿಂದೆ ಇದ್ದಂತ ನಾನು, ಹಾಗೆ ಇದರ ಉದ್ದಕ್ಕೆ ಹಿಂದೆ ಹೋದ್ರೆ 60,000 ಜನರೇಷನ್ ಕತೆ ಉಂಟು. ಆ ಎಲ್ಲ ಕರ್ಮಗಳು ಇಲ್ಲಿ ಕೆಲಸ ಮಾಡ್ತಾ ಉಂಟು. ಅದು ಕರ್ಮಗಳು ಇಲ್ಲಿ ನಮ್ಮ ಹೊರಗಿನ ಗುಣಗಳಿಗೆಲ್ಲ ಕಾರಣ. ಇಲ್ಲಿ ಭಗೀರಥ ಆ ಹಿಂದಿನ ಪಿತೃಗಳನ್ನು ಮೋಕ್ಷಗೊಳಿಸ್ಲಿಕ್ಕೆ ಹೊರಟ. ಇನ್ನು ಈ ಜಾನು ಈ ಶರೀರಕ್ಕಿರುವಂತ ಆ ರೋಗವನ್ನು ತೆಗೀಲಿಕ್ಕೆ ಪ್ರಯತ್ನಿಸಿದ. ಹೀಗೆ ಶರೀರೇ ಜರ್ಜರೀಭೂತೆ. ಈ ಶರೀರ ಜರ್ಜರೀಭೂತವಾದಾಗ ವ್ಯಾಧಿಗ್ರಸ್ತೆ ಕಲೇವರೆ, ಈ ಶರೀರಕ್ಕೆ ವ್ಯಾಧಿ ಬರ್ತದೆ, ರೋಗ ಬರ್ತದೆ. ಆಗ ಈ ರೋಗ ಬಂದಾಗ ಅದಕ್ಕೆ ಯಾವುದು ಔಷಧಿ? ಔಷಧಿ ಜಾಹ್ನವಿ ತೋಯಂ. ಆ 2ನೇ ಬಾರಿ ಬಂದಂತ ತೋಯಂ, ಆ ಬೆಳಕು ಗಂಗಾ ತರಂಗ 2ನೇ ಬಾರಿ ಬಂದಾಗ ಅದು ಜಾಹ್ನವಿ ತೋಯಂ. ಆ ಜಾಹ್ನವಿ ತೋಯಂ ಈಗ ಕೆಳಗೆ ಹರಿಯುವಾಗ ಮತ್ತೆ ಈ ದೇಹ ಭಾವ ಹೋಗ್ಬೇಕು. ಯಾಕಂತೇಳಿ ಒಂದು ಸಲ ದೇಹ ಭಾವ ಹೋದದನ್ನು ಅನುಭವಿಸಿ ಆಯ್ತು, ಇವತ್ತು 2ನೇ ದಿನ ನಾನು ಅನುಭವಿಸ, ಅಂದ್ರೆ ನಾನು ನಿರಂತರ ಇದನ್ನು ಅನುಭವಿಸ್ತಾ ಹೋಗುದು. ಹೀಗಾದಾಗ ಏನಾಗ್ತದೆ? ವೈದ್ಯೋ ನಾರಾಯಣೋ ಹರಿ. ವೈದ್ಯ ಅಂತ ಹೇಳಿದ್ರೆ ಇಲ್ಲಿರುವಂತಹ ರೋಗವನ್ನು ಶಮನ ಮಾಡುವವ. ಯಾರು ಶಮನ ಮಾಡುವವ? ಪ್ರತಿಯೊಬ್ಬರ ಶರೀರದಲ್ಲಿ ಇಲ್ಲಿ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಉಂಟು. ಈ ಪಿಟ್ಯೂಟರಿ ಗ್ಲ್ಯಾಂಡ್ ನ ಮುಖಾಂತರ ಇಡೀ ಶರೀರವನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾನೆ ಇವನಿಗೆ ಹರಿನಾರಾಯಣ ಅಂತ ಹೆಸರು. ಅಂದ್ರೆ ಜ್ಞಾನದ ಮುಖಾಂತರ ನೋಡುವುದಂತ. ಇಲ್ಲಿ ವೈದ್ಯ ಯಾರು? ಆ ಜ್ಞಾನ. ಆ ಜ್ಞಾನದ ಮುಖಾಂತರ ಇಡೀ ಶರೀರದಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸುವವ ಯಾರು? ವೈದ್ಯೋ ನಾರಾಯಣೋ ಹರಿ. ಅಂದ್ರೆ ಹರಿನಾರಾಯಣ. ಹರಿ ಅಂತ ಹೇಳಿದ್ರೆ ಕತ್ತರಿಸುವವ. ಎಲ್ಲಿಂದ ಕತ್ತರಿಸುವುದು? ಇದು ನಾನು ಲಿಂಗದ ತರಂಗ ಉತ್ತರದಿಂದ ದಕ್ಷಿಣಕ್ಕೆ ಬರ್ತದೆ, ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತದೆ ಹೇಳಿದೆ. ಹಾಗೆ ಇಲ್ಲಿ ವೈಷ್ಣವ ಸಿದ್ಧಾಂತ ಅಂತ ಬರುವಾಗ, ವಿಷ್ಣು ಗ್ರಂಥಿ ಅಂತ ಬರುವಾಗ, ಆ ವಿಷ್ಣುವಿನ ಕೈಯಲ್ಲಿ ಒಂದು ಚಕ್ರ ಇದೆ. ಮಣಿಪುರ ಚಕ್ರದಿಂದ ವಿಶುದ್ಧಿ ಚಕ್ರ ತನಕ ವಿಷ್ಣು ಗ್ರಂಥಿ. ಆ ವಿಷ್ಣು ಗ್ರಂಥಿಗೆ ಎತ್ತರದ ಜಾಗ ಈ ಶ್ರೀ ಪರ್ವತ, ಶ್ರೀಗಿರಿ, ವೆಂಕಟಾದ್ರಿ, ವೈಕುಂಠ. ಹೀಗೆ ಅಂತ ವೈಕುಂಠಗಿರಿ ಏನಿದೆ ಅಲ್ಲಿಂದ ಎದುರಿಗೆ ಒಂದು ಕಿರಣ ಹರಿಯುತ್ತದೆ. ಆ ಕಿರಣ ಹಾಗೆ ಎದುರಿನಿಂದ ಒಳಗೆ ಬಂದು ಬೆನ್ನಿನ ಹಿಂದಕ್ಕೆ ಹೋಗಿ ಅರ್ಧ ಚಂದ್ರಾಕೃತಿಯ ವೃತ್ತಲ್ಲಿ ಹೀಗೆ ನಿರಂತರವಾಗಿ ಹರಿಯುತ್ತಾ ಇರ್ತದೆ. ಇದು ಹರಿಯುತ್ತಾ ಇರುವಂತದ್ದು ಯಾವುದನ್ನು ಮುಟ್ಟದ ಕೇಳಿದ್ರೆ ಇಲ್ಲೊಂದು ಚಕ್ರ ತಿರುಗ್ತಾ ಉಂಟು. ಆ ಚಕ್ರದ ಒಳಭಾಗವನ್ನು ಮುಟ್ಟಿ ಹಾಗೆ ಹಿಂದಕ್ಕೆ ಬಂದು ಪುನಃ ಚಕ್ರದ ಹಿಂಭಾಗದಲ್ಲಿರುವಂತಹ ಒಳಭಾಗವನ್ನು ಮುಟ್ತದೆ. ಚಕ್ರ ನಿರಂತರವಾಗಿ ಹೀಗೆ ತಿರುಗ್ತಾ ಇದೆ. ಅಂತ ಚಕ್ರವನ್ನು ಹಿಡಿಯುವುದು ಹೇಗೆ ಕೇಳಿದ್ರೆ ಅದಕ್ಕೆ ಭಜನೆ, ಕೀರ್ತನೆ, ಪ್ರಾರ್ಥನೆ ಇದೆಲ್ಲವೂ ಆ ಚಕ್ರವನ್ನು ಹಿಡಿಯುವಂತ ಒಂದು ಕ್ರಮ ಅಥವಾ ಒಂದು ವ್ಯವಸ್ಥೆ. ಇದಕ್ಕೆ ಭಕ್ತಿ ಬೇಕು. ಆ ಭಕ್ತಿಯಿಂದ ಆ ಚಕ್ರವನ್ನು ಹಿಡಿಯಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಮಗೆ ಹಲವು ನಮನೆಯ ಭಜನೆಗಳನ್ನು ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಮೀರಾಬಾಯಿ, ಜ್ಞಾನದೇವ್, ತುಕಾರಾಮ ಸಾವಿರಾರು ಭಜನೆಗಳ ಮುಖಾಂತರ ಅವರು ಕಂಡರದನ್ನು ಭಾವದಲ್ಲಿ ಅದನ್ನು ಕಂಡರು. ಈಗ ಆ ಭಾವದಲ್ಲಿ ಆ ಶಕ್ತಿಯನ್ನು, ಆ ದೇವರನ್ನು, ಆ ದೈವತ್ವವನ್ನು ನಾವು ನಮ್ಮೊಳಗೆ ಜಾಗೃತಗೊಳಿಸಿಕೊಂಡ್ರೆ, ಅಂದ್ರೆ ಈ ಥೈಮಸ್ ಗ್ಲ್ಯಾಂಡ್ ಅದು ಜಾಗೃತ ಆದ್ರೆ, ವಿಠಲ ಅಂತ ಅದು ಜಾಗೃತಗೊಂಡ್ರೆ ಆಗ ಆ ಹಾರ್ಮೋನ್ 16,000 ನಾಡಿಗಳಲ್ಲಿ ಇಡೀ ಶರೀರಕ್ಕೆ ಸಂಚರಿಸ್ತದೆ. ಹೀಗೆ ಒಂದು ವೇಳೆ ಜಾಗೃತಗೊಂಡ್ರೆ ಕಿಡ್ನಿಯ ಮೇಲಿರುವಂತ ಅಡ್ರಿನಲ್ ಗ್ಲ್ಯಾಂಡಿನಿಂದ ಸುರಿಯುವಂತ ಯಾವ ಹಾರ್ಮೋನ್ ಇದೆ ಆ ಹಾರ್ಮೋನ್ ನಮ್ಮ ಶರೀರದಲ್ಲಿ ಈಗ ಡಿಸ್ಚಾರ್ಜ್ ಆಗ್ತದೆ. ಫ್ಲೈಟ್ ಆರ್ ಫೈಟ್ ಅನ್ನುವಂತ ಸ್ಥಿತಿಯಿಂದ ನಾವು ಹೊರಗೆ ಬರ್ತೇವೆ. ಫೈಟ್ ಅಂತ ಹೇಳಿದ್ರೆ 2 ನಮನೆ ಯುದ್ಧ. ಒಂದು ನನ್ನ ಒಳಗೆ ನಾನು ಯುದ್ಧ ಮಾಡುದು, ಇನ್ನೊಂದು ಹೊರಗಿನವನ ಹತ್ರ.
ಇನ್ನು ಫ್ಲೈಟ್ ಅಂತ ಹೇಳಿದ್ರೆ ಊರು ಬಿಟ್ಟು ಓಡುವುದು, ಇಲ್ಲದ ದೇಹ ಬಿಟ್ಟು ಓಡುವುದು. ಇಷ್ಟನ್ನು ಮಾಡುವುದು ಯಾವುದು ಕೇಳಿದ್ರೆ ಅಡ್ರಿನಲ್ ಹಾರ್ಮೋನ್, ಓಡು ಅಥವಾ ಹೋರಾಡು. ಈಗ ನಾವೇನ್ ಮಾಡ್ಬೇಕು, ಥೈಮಸ್ ಗ್ಲ್ಯಾಂಡಿನಲ್ಲಿರುವಂತಹ ಶಕ್ತಿಯನ್ನು ಜಾಗೃತಗೊಳಿಸಿದ್ರೆ ಆಗ ಈ ಹಾರ್ಮೋನ್ ಡಿಸ್ಚಾರ್ಜ್ ಆಗ್ತದೆ. ಅದಕ್ಕೆ ಅದು ವೈದ್ಯೋ ನಾರಾಯಣೋ ಹರಿ. ಈ ನಾರಾಯಣೋ ಅಂತೇಳು, ನಾರಾಯಣ ಅಂತೇಳಿದ್ರೆ ಒಂದು ನಾರಾಯಣ, ನಾರಾಯಣೋ ಅಂತೇಳಿ ಇಲ್ಲಿ 9 ನಾರಾಯಣರಿದ್ದಾರೆ, ನವನಾರಾಯಣ. ಇಷ್ಟರವರೆಗೆ ನಾನು ಇಲ್ಲಿ ಪರಿಪಾಲನಾ ತತ್ವಕ್ಕೆ ಅಧಿಪತಿಯಾದಂತ ಯಾರು ವಿಷ್ಣು ಇದ್ದಾನೆ, ಅವ ಈಗ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾನೆ. ಅವನನ್ನು ನಾವು ಭಾವಿಸುವುದು, ಹಾರ್ಮೋನ್ನ ಮುಖಾಂತರ ಭಾವಿಸುವುದಕ್ಕೆ ನವನಾರಾಯಣರು ಅಂತ ಹೆಸರು. ಈಗ ಭಾವಿಸುವುದು ವಿಷ್ಣುವನ್ನೇ, ಆದರೆ ನಾವು ನೋಡುವುದು ಅದು ನಾರಾಯಣ ಹಾರ್ಮೋನ್ನ ಮುಖಾಂತರ. ಆದ್ದರಿಂದ ಅವ ಶೇಷಶಯನಾಗಿ ಮಲಗಿರುವಂತ ವಿಷ್ಣುವನ್ನು ನಾವು ನೋಡ್ತೇವೆ. ಈಗ ಈ 9 ಜನರು ಶೇಷಶಯನರಾಗಿ ಮಲಗಿರ್ತಾರೆ. ಎಲ್ಲಿ? ನಮ್ಮ ದೇಹದಲ್ಲಿರುವಂತ 72% ಜಲತತ್ವದಲ್ಲಿ ಈಗ 9 ಹಾರ್ಮೋನ್ಗಳು ಮಲಗಿಯೇ ಉಂಟು. ಮತ್ತೆ ಇಲ್ಲಿ ದುಃಖ, ನೋವು, ಬೇಸರ, ಭಯ, ಕೋಪ, ದ್ವೇಷ, ಅಸೂಯೆ ಇದೆಲ್ಲ ಯಾಕೆ ಬಂತು? ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಸಂಸ. ಅದು ವಿಷ್ಣು ಮಾಯೆ ಅಂತ ಹೇಳಿದ್ರೆ ಶೇಷಶಯನಾಗಿ ಮಲಗಿರುವಂತ ವಿಷ್ಣುವಿನ ಕಾಲಬುಡದಲ್ಲಿ ಒಬ್ಬಳು ಲಕ್ಷ್ಮಿ ಇರ್ತಾಳೆ. ಅವಳು ನಿರಂತರವಾಗಿ ವಿಷ್ಣುವಿನ ಕಾಲೊತ್ತುತ್ತಾ ಇರ್ತಾಳೆ. ಯಾಕಂತ ಹೇಳಿದ್ರೆ ವಿಷ್ಣು ಅಲ್ಲಿ ನಾರಾಯಣ ಸ್ವರೂಪದಲ್ಲಿ ಮಲಗಿರ್ಬೇಕು. ಆಗ ಅವಳಿಗೆ ಹೊರಗೆ ವ್ಯಕ್ತಗೊಳ್ಳಿಕ್ಕಾಗ್ತದೆ. ಮಾಯೆ ಅದು. ಇಲ್ಲಿ ನಾವು ಮಾಯೆಯನ್ನೇ ಸತ್ಯ ಅಂತ ತಿಳಿದಿದ್ದೇವೆ. ಈಗ ಈ ಮಾಯೆಯ ಸತ್ಯವನ್ನು ಬಿಟ್ಟು ನಿಜವಾದ ಸತ್ಯ ಇಲ್ಲಿ ಒಂದಿದೆ, ಅದನ್ನು ಹಿಡಿಬೇಕು. ಅದನ್ನು ಹಿಡೀಲಿಕ್ಕೆ ಇಲ್ಲಿ ಅಕ್ಷರ ಔ ಅಂತ, ಔಷಧಿ. ಹರಿ ತೀತಿ ಹರಿ, ಇದನ್ನೆಲ್ಲವನ್ನು ಕತ್ತರಿಸುವವ ಹರಿ. ಇನ್ನು ಹಾಗೆ ಆ ಲಿಂಗದ ತರಂಗ, ಗಂಗಾ ತರಂಗ ಮೇಲಿನಿಂದ ಬಂತು. ಇದನ್ನೆಲ್ಲ ನೋಡುವಂತ ಸ್ಥಿತಿಯಲ್ಲಿದ್ದು ಅದು ವಿಷ್ಣು ಗ್ರಂಥಿ ದಾಟಿ ಮುಂದೆ ರುದ್ರ ಗ್ರಂಥಿ ಬರ್ತದೆ. ಈ ರುದ್ರ ಗ್ರಂಥಿಯ ಸ್ಥಿತಿಯಲ್ಲಿ ಅಲ್ಲಿ ಅದೇ ಪಿಟ್ಯೂಟರಿ ಗ್ಲ್ಯಾಂಡಿನ ಹಾರ್ಮೋನ್ ಅಲ್ಲಿ ಹರ ತೀತಿ ಹರ ತೀತಿ ನಿಮ್ಮನ್ನು ಇಲ್ಲದ ಹಾಗೆ ಮಾಡ್ತಾನೆ. ಹೇಗೆ ಶಿವ ಸಮಾಧಿ ಸ್ಥಿತಿಯಲ್ಲಿ ಹಿಮಾಲಯದಲ್ಲಿ ಕುಳಿತನು, ಅದೇ ಸ್ಥಿತಿಯಲ್ಲಿ ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ನಿಲ್ತಾನೆ. ಹಾಗೆ ಅವ ನಿಂತಾಗ ನಾನು ಇಲ್ಲದೆ ಇರುವಂತ ಸ್ಥಿತಿಯನ್ನು, ಸಮಾಧಿ ಸ್ಥಿತಿಯನ್ನು ನಾನು ಅನುಭವಿಸ್ಲಿಕ್ಕೆ ಸಾಧ್ಯ ಉಂಟು. ಹೀಗೆ ಒಂದು ಸಮಾಧಿ ಸ್ಥಿತಿಯಲ್ಲಿರುವಂತ ವಸ್ತು, ಇನ್ನೊಂದು ಭಾವದಲ್ಲಿರುವಂತ ವಸ್ತು. ಈ 2 ವಸ್ತುಗಳ ಮುಖಾಂತರ ನಮ್ಮ ಈ ಶರೀರಕ್ಕಿರುವಂತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು. ಇದಕ್ಕೆ ನಾವು NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತಲೂ ಕರೆಯಬಹುದು, ಅಥವಾ ಸಮ್ಮೋಹಿನಿ ಅಂತಲೂ ಕರೆಯಬಹುದು, ಸೂರರು ಅಸುರರು ಅನ್ನುವಂಥ ಭಾಷೆಯಲ್ಲಿಯೂ ಕರೆಯಬಹುದು. ಯಾಕಂತ ಹೇಳಿದ್ರೆ ಇದು ವಾಸ್ತವವಾಗಿರುವಂಥದ್ದು. ಹೀಗೆ ಅವು ಅನ್ನುವಂಥ ಅಕ್ಷರದ ಬಗ್ಗೆ ಕೇಳಿದಂತ ನೋಡಿದಂತ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂತ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂತ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.